ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಜಲಕಂಟಕಾನಿ ಸಮಸ್ಯೆ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ನಿರ್ಮಾಣ ಮಾಡ್ತಾ ಇರುವ ಡಿಕೆ ಬ್ರದರ್ಸ್ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗಿದೆ. ಇದರ ಲಾಭ ಬಿಜೆಪಿಗೆ ಸಿಗುತ್ತಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಕಾಂಗ್ರೆಸ್ಗೆ ಕಾಡುತ್ತಾ ಜಲಕಂಟಕ. ಎಕ್ಸ್‌ಪ್ರೆಸ್ ಕೆನಾಲ್ ಮಾಡಲಿಕ್ಕೆ ಹೊರಟಿದ್ದೆ ಕೈಗೆ ಮುಳುವಾಗುತ್ತಾ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರಿಗೆ ಕಾಡಿದ ಜಲಕಂಟಕ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರಿಗೆ ಕಾಡುವ ಲಕ್ಷಣ ಕಾಣಿಸ್ತಾ ಇದೆ. ಹಾಸನದ ಗೋರೂರು ಡ್ಯಾಂನಿಂದ ತುಮಕೂರು ಜಿಲ್ಲೆಗೆ ಕೊಡಬೇಕಾದ ನೀರನ್ನು ಕೊಡದೆ ದೇವೇಗೌಡರ ಕುಟುಂಬ ಜಿಲ್ಲೆಗೆ ಅನ್ಯಾಯ ಮಾಡಿತ್ತು ಅಂತೇಳಿ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಬಿಜೆಪಿ ಅಸ್ತ್ರ ಮಾಡಿಕೊಂಡಿತ್ತು. ದೇವೇಗೌಡರ ಸೋಲಿಗೆ ಇದೂ ಕೂಡ ಒಂದು ಕಾರಣವಾಗಿತ್ತು. ಆದರೆ ಈ ಬಾರಿ ಜಲಕಂಟಕ ಬೇರೊಂದು ಸ್ವರೂಪದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರಿಗೆ ಕಾಡುವ ಲಕ್ಷಣ ಇದೆ. ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನ ಡಿಕೆ ಬ್ರದರ್ಸ್ ಕುಣಿಗಲ್ಗೆ ಹರಿಸುವ ನೆಪದಲ್ಲಿ ರಾಮನಗರಕ್ಕೆ ಕೊಂಡೊಯ್ಯುವ ಪ್ಲಾನ್ ಅನ್ನು ಮಾಡಿದ್ದಾರೆ ಎಂಬ ಆರೋಪ ಇದೆ. ಇದರ ಭಾಗವಾಗಿ ಎಕ್ಸ್‌ಪ್ರೆಸ್ ಕೆನಾಲ್ ನಿರ್ಮಾಣಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಈ ಕೆನಾಲ್ ನಿರ್ಮಾಣ ಆದರೆ ತುಮಕೂರು ಜಿಲ್ಲೆಗೆ ನೀರಿನ ಬರ ಎದುರಾಗಲಿದೆ. ನೀರಿನ ವಿಚಾರ ಜಿಲ್ಲೆಯಲ್ಲಿ ಕಿಚ್ಚನ್ನು ಹಚ್ಚಿಸಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಹೇಮಾವತಿ ನೀರನ್ನು ರಾಮನಗರಕ್ಕೆ ಒಯ್ಯುವ ಕುತಂತ್ರ ಮಾಡುತ್ತೆ ಎಂಬ ಆತಂಕ ಜನರಲ್ಲಿ ಶುರುವಾಗಿದೆ. ಎಕ್ಸ್‌ಪ್ರೆಸ್ ಕೆನಾಲ್ ನಿರ್ಮಾಣ ಆದರೆ ರಕ್ತಪಾತ ಆಗಲಿದೆ ಅಂತೇಳಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೊಟ್ಟಿರುವ ಹೇಳಿಕೆ ನೀರಿನ ಕಿಚ್ಚನ್ನು ಇನ್ನಷ್ಟು ಹೆಚ್ಚಿಸಿದೆ. ತುಮಕೂರು ಪಾಲಿಟಿಕ್ಸ್ಗೆ ತುಮಕೂರು ನೀರಿನ ವಿಷಯಕ್ಕೆ ಬಂದ್ರೆ ಇಡೀ ನಿಮ್ ಕಾಂಗ್ರೆಸ್ ಎಲ್ಲ ಎಲ್ಲ ಸುಟ್ಟು ಬೂದಿ ಹಾಕ್ಬಿಡ್ತೀರ. ಎಕ್ಸ್‌ಪ್ರೆಸ್ ಕ್ಯಾನಲ್ ತುಮಕೂರಿಗೆ, ಗುಬ್ಬಿಗೆ, ತುರುವೇಕೆರೆಗೆ, ತುಮಕೂರು ಗ್ರಾಮಾಂತರಕ್ಕೆ ನೀರನ್ನ ಕದ್ದು ನೀವೇನಾದ್ರೂ ರಾಮನಗರ ಜಿಲ್ಲೆ ಮಾಗಡಿ ತಗೊಂಡೋದ್ರೆ ರಕ್ತಪಾತ ಆಗುತ್ತೆ ಹೇಳ್ತಾ ಇದ್ದೀನಿ. ಚುನಾವಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ದೇನಿದ್ರು ತುಮಕೂರಲ್ಲ, ನಿಮ್ದೇನಿದ್ರು ರಾಮನಗರದಲ್ಲಿ ಆಟ ಅಷ್ಟೇ. ಎಕ್ಸ್‌ಪ್ರೆಸ್ ಕೆನಾಲ್ ನಿರ್ಮಾಣದ ಬಿಸಿ ಕೇವಲ ಮುದ್ದಹನುಮೇಗೌಡರಿಗೆ ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಮೇಲೂ ಕೂಡ ತಟ್ಟುವ ಸಾಧ್ಯತೆ ಇದೆ. ಬಿಜೆಪಿ ಎಕ್ಸ್‌ಪ್ರೆಸ್ ಕೆನಾಲ್ ನಿರ್ಮಾಣದ ಅಸ್ತ್ರವನ್ನು ಪ್ರಬಲವಾಗಿ ಬಳಸಿಕೊಳ್ಳಲು ನಿರ್ಣಯಿಸಿದೆ. ಈ ಯೋಜನೆಯನ್ನು ಕೇವಲ ಬಿಜೆಪಿಗರು ಮಾತ್ರ ವಿರೋಧಿಸ್ತಾ ಇಲ್ಲ, ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು ಕೂಡ ವಿರೋಧಿಸಿದ್ದಾರೆ. ಜಿಲ್ಲೆಯ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಕೈಬಿಡಬೇಕು ಅಂತ ಆಗ್ರಹಿಸಿದ್ದಾರೆ. ಲಿಂಕ್ ಕೆನಾಲ್ಗೆ ನಾನು ಆಸ್ MP ಆಲ್ಸೋ ನಾನು ಐ ಮೇಡ್ ಇಟ್ ವೆರಿ ಕ್ಲಿಯರ್. ಇನ್ಸ್ಟೆಡ್ ಆಫ್ ಲಿಂಕ್ ಕೆನಾಲ್ ನೀವು ಅದನ್ನ ಆಧುನೀಕರಣದ ಮುಖಾಂತರ ಕುಣಿಗಲ್ ಕೆರೆಗೆ ನೀರು ಹೋಗ್ಬೇಕು. ಅದು ಕುಣಿಗಲ್ಲು ನಾವು ಕಾನೂನಲ್ಲಿ ಇರಿಗೇಷನ್ ಆಕ್ಟ್ ಅಲ್ಲಿ ಏನ್ ಹೇಳ್ತದೆ, ಯಾವಾಗಲೂ ಕೂಡ ನೀರಿನ ಕೊನೆಯ ಭಾಗದಿಂದ ಹರಿಸಬೇಕು ಅಂತಲೇ ಇರೋದು ಅದರಲ್ಲಿ. ಅದರಿಂದ ನಾನು ಅವಾಗಲೂ ಕೂಡ ಹೇಳಿದ್ದೀನಿ, ಆಸ್ MP ಆಲ್ಸೋ ಹೇಳಿದ್ದೀನಿ. ಇವತ್ತು ನಾನು ಇನ್ ದಿ ಇಂಟ್ರೆಸ್ಟ್ ಆಫ್ ಅವರ್ ಡಿಸ್ಟ್ರಿಕ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಮಾಡರ್ನೈಸ್ ಮಾಡಿ, ನಾಲೆನ ಮಾಡರ್ನೈಸ್ ಮಾಡಿ ಸರಾಗವಾಗಿ ಹರ್ಕೊಂಡು ಹೋಗಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಡಿಕೆ ಬ್ರದರ್ಸ್ ಮತ್ತು ಕಾಂಗ್ರೆಸ್ ಮೇಲೆ ತುಮಕೂರು ಜಿಲ್ಲೆಯ ಜನತೆಗಿರುವಂತಹ ಕೋಪ ಮುದ್ದಹನುಮೇಗೌಡರಿಗೆ ಎಫೆಕ್ಟ್ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಕಮಲ ಪಡೆ ಬಿಟ್ಟಂತಹ ಪ್ರಬಲ ಜಲಾಸ್ತ್ರ ಕೈಪಡೆ ಹೇಗೆ ಎದುರಿಸುತ್ತೆ ಅನ್ನೋದರ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಯ ಭವಿಷ್ಯ ನಿಂತಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.